ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಫ್ರೆಶ್ ಆದಂಥ ಒಂದು ಹಿಡಿ ಮತ್ತು 2 ಹಿಡಿ ಆಗ್ಬೋದು ರೀ. ಈ ಒಂದು ನುಗ್ಗೆ ಸೊಪ್ಪನ್ನು, ಫ್ರೆಶ್ ಆಗಿರೋಂಥ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ. ಈ ಒಂದು ಸೊಪ್ಪಲ್ಲಿ ಇವತ್ತು ಒಳ್ಳೆಯ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರವಾದಂಥದ್ದು ರೀ. ತುಂಬ ಒಂದು ವಿಟಮಿನ್ಸನ್ನು ಹೊಂದಿರುವಂತಹ ನುಗ್ಗೆ ಸೊಪ್ಪಿದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿರಿ. ಇಲ್ಲಿ ಹುಣಸೆ ಹಣ್ಣು ಇಟ್ಕೊಂಡಿದ್ದೇನೆ ರೀ, ಸ್ವಲ್ಪ ಹುಳಿಗೆ. ಇಲ್ಲಿ 2 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಬೇಕಾದರೆ 2 ಹಾಕ್ಬೋದು, ಇನ್ನು 2-3 ಹಾಕ್ಬೋದು. ಯಾಕಂದರೆ ಹುಣಸೆ ಹುಳಿ ಹಾಕಿರ್ತೀವಿ ನೋಡಿರಿ, ಅದು ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 2 ಥರ ಯೂಸ್ ಮಾಡ್ತಾಯಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪನೇ ಬೆಳ್ಳುಳ್ಳಿ, ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೇವೆ ರೀ. ನಮಗೆ ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು ಇದು ಚಟ್ನಿ ಮಾಡೋಕ್ಕೆ ರೀ. ಈಗ ನೀವು ನೋಡ್ಬೋದು ರೀ, ನಾನಿಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಈಗ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ನೋಡ್ಬೋದು ರೀ, 1-2 ಸ್ಪೂನು ತುಪ್ಪವನ್ನು ಹಾಕೊಂಡಿದ್ದೇನೆ. ಈಗ ನಮ್ಮದು ತುಪ್ಪ ಒಂಚೂರು ಬಿಸಿ ಆಗಿದೆ ರೀ. ಇದಕ್ಕೆ ನೋಡಿರಿ, ನಾವು ಸೊಪ್ಪನ್ನು ಸಹ ಹಾಕೋಣ. ಇದು ಎಣ್ಣೆನಲ್ಲೇ ಇದು ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ್ರಿ. ಈಗ ನಮ್ಮದು ಸೊಪ್ಪು ಆಗಿದೆ ರೀ. ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರನೇ ಬಿಸಿ ಮಾಡ್ಕೊಳ್ಳೋಣ್ರಿ. ಬೇಗನೆ ಬಾಡುತ್ತೆ. ನಾವು ಒಂದು ಸ್ವಲ್ಪ ಇದು ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ್ರೆ ನೋಡಿರಿ, ನಮಗೆ ಕಹಿ ಅಂಶನೂ ಇರೋದಿಲ್ಲ. ಮತ್ತು ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ತಾಯಿದ್ದೀವಿ, ಮತ್ತು ಹುಣಸೆ ಹಣ್ಣನ್ನು ಸಹ ಹಾಕ್ತಾಯಿದ್ದೀನಿ ರೀ. ಮತ್ತು ಒಣಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಇದು ನೋಡಿರಿ, ಇದ್ರ ಜೊತೆಗೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ್ರಿ. ಇದು ತುಂಬ ಆರೋಗ್ಯಕರವಾದದ್ದು ರೀ. ಮತ್ತು ಮಕ್ಕಳಿಗೂ ಕೊಡಬೇಕು ರೀ. ಇದ್ರ ಜೊತೆ ಪಲ್ಯ ಅಂಥೇಳಿ ಮಾಡ್ಬೋದು, ಮತ್ತು ಸಾಂಬಾರಿಗೂ ಮಾಡ್ಬೋದು ರೀ. ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ನುಗ್ಗೆ ಸೊಪ್ಪು ರೀ. ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದೆ ಇದು. ಹಾಗಾಗಿ ಇದನ್ನು ಚಟ್ನಿ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿಟ್ಟರೆ 1-2 ದಿನ ತನಕ ಇರುತ್ತೆ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ಮಾಡ್ಕೊಂಡು ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಮಾಡ್ಕೊಂಡು ನಮಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಅಂದರೆ ಇದು ಸ್ವಲ್ಪ ಆರೋಗ್ಯ ಅಡುಗೆಗಳು ನೋಡಿರಿ. ನಾವು ಸ್ವಲ್ಪ ಮೆಥಡ್ ಮಾಡ್ತಾರೆ, ಆದರೆ ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ. ಹಾಗಾಗಿ ನೋಡ್ಬೋದು, ಇವಾಗ ನಮ್ಮದು ಇದು ಆಗಿದೆ ರೀ. ಈಗ ಇದು ಆಗಿದೆ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪನೇ 1/4 ಚಮಚದಷ್ಟು ಜೀರಿಗೆಯನ್ನು ಸಹ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ರೀ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಆರಿಸ್ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ಇದು ನಾವು ಕೆಳಗಿಳಿಸ್ಕೊಂಡು ಸ್ವಲ್ಪ ನಾವು ಆರಿಸ್ಕೊಂಡಿದ್ದೀವಿ ರೀ. ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ತರಿಯಾಗಿ ಇದನ್ನು ಚಟ್ನಿ ಅನ್ನು ಮಾಡಬೇಕಾಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾವೊಂದು ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ಎಸಳು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ರೀ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ನೋಡಿರಿ, ಒಂಚೂರು ಕಾಯಿ ತುರಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಅಂದರೆ ಇದು ತುಂಬ ಚೆನ್ನಾಗಾಗುತ್ತೆ, ಒಂದು ಟೇಸ್ಟಾಗಿ ಆಗುತ್ತೆ ರೀ. ನೀವು ಇನ್ನೂ ಕೇಳಬೇಕಂದ್ರೆ ಬೆಳಗಿನ ಟೈಮ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ದೋಸೆ ಮಾಡಲಿ, ಇಡ್ಲಿ ಮಾಡಲಿ, ಚಪಾತಿ, ರೊಟ್ಟಿಗೆ ಇದು ಬೆಳಗ್ಗೆ ಟೈಮ್ ತಿಂದ್ರೂ ಆಗುತ್ತೆ. ಒಂದು ಸತಿ ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ರೂ 1-3 ದಿವಸದ ತನಕನೂ ಚೆನ್ನಾಗಿರುತ್ತೆ ರೀ. ಸ್ವಲ್ಪನೇ ಇದಕ್ಕೆ ನಾವು ನೀರನ್ನು ಹಾಕೋತಾ ಇದ್ದೀವಿ. ಅಂದರೆ ನಾವು ಇವಾಗ ಮಿಕ್ಸಿ ಮಾಡಬೇಕಾಗುತ್ತೆ ನೋಡಿರಿ. ಹಾಗಾಗಿ ಈಗ ನೋಡೋಣ್ರಿ, ನಮ್ಮದು ಚಟ್ನಿ ಈ ಥರ ರೆಡಿ ಆಗಿದೆ ನೋಡಿರಿ. ಈಗ ನಾವು ಇದನ್ನೇ ಒಗ್ಗರಣೆ ಹಾಕೊಳ್ಳೋಣ್ರಿ. ಈಗ ನೋಡ್ಬೋದು ರೀ, ನಮ್ಮದು ಆಯಿಲು ಬಿಸಿ ಆಗಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ರೀ. ಸಾಸಿವೆ ಸಿಡಿತಾ ಇದೆ ರೀ. ಇದಕ್ಕೆ ನೋಡಿರಿ, ಇವಾಗ ನಾವು ಇಲ್ಲಿ ಸ್ವಲ್ಪನೇ ಉದ್ದಿನಬೇಳೆ ಇಟ್ಕೊಂಡಿದ್ದೇವೆ. ಸ್ವಲ್ಪನೇ ನೋಡಿರಿ ಒಣಮೆಣಸಿನ್ಕಾಯಿ, ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಇಟ್ಕೊಂಡಿದ್ದೇವೆ. ಇದೆಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ನೋಡಿರಿ, ಇವಾಗ ನಮ್ಮದು ಸ್ವಲ್ಪ ಒಗ್ಗರಣೆ ಕೆಂಪಗಾಗ್ತಾ ಇದ್ದ ಹಾಗೆಯೇ ನಾವು ಇದಕ್ಕೆ ರುಬ್ಕೊಂಡಿದ್ದೆ ನೋಡಿರಿ ಚಟ್ನಿಯನ್ನು ಸಹ ಸೇರಿಸೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೋಡ್ಬೋದು ನೀವು, ಇದು ನೀವು ದೋಸೆಗೂ ಮತ್ತು ಇಡ್ಲಿಗೂ ಸಹ ಮಾಡ್ಕೋಬೋದು ರೀ. ಚೆನ್ನಾಗಿರುತ್ತೆ ಇದು ನಮ್ಮದು ಚಟ್ನಿ. ಇದು ಸ್ವಲ್ಪನೇ ನೀವು ಬಾಡಿಸ್ಕೋಬೇಕಾಗತ್ತೆ ರೀ. ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಬಾಡಿಸ್ಕೊಂಡ್ರೆ ಸಾಕು.
ನಮ್ಮದು ಚಟ್ನಿ ರೆಡಿ ಆಗುತ್ತೆ. ನೋಡ್ಬೋದು ಇವಾಗ ನಮ್ಮದು ಚಟ್ನಿ ರೆಡಿ ಆಗಿದೆ. ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.